ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಬಿಸಿಲಿಗೆ ನಮ್ಗೆ ಏನಾದರೂ ತಣ್ಣಗೆ ತಿನ್ನಬೇಕು ಅಥವಾ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ. ಅದಕ್ಕಾಗಿ ನಾವು ಮಸ್ಕ್ ಮೆಲನ್ ಐಸ್ ಮಿಲ್ಕ್ ಶೇಕ್ನ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ಥರ ಅಂತ ನೋಡೋಣ ಬನ್ನಿ. ತುಂಬ ಈಸಿನೇ. ಈಗ ಒಂದು ಮಸ್ಕ್ ಮೆಲನ್ನ ತೊಗೊಂಡಿದ್ದೀನಿ. ನಾನು ಅರ್ಧ ಮಾತ್ರ ಯೂಸ್ ಮಾಡ್ತೀನಿ, ಇಬ್ರಿಗಾಗುವಷ್ಟು ಮಾತ್ರ. ಇದನ್ನು ಫಸ್ಟು ಕಟ್ ಮಾಡಿಕೊಂಡು ಅದನ್ನು ತಿರುಳು ಕೂಡ ಬೀಜ ಏನಿದೆ ಅದನ್ನು ಒಂದು ಸ್ಪೂನ್ ಸಹಾಯದಿಂದ ಬೀಜನ ಎಲ್ಲನೂ ತೆಗೆದು ಒಂದು ಪ್ಲೇಟಿಗೆ ಇಟ್ಕೊಬೋದು. ಇದನ್ನು ಕೂಡ ಒಣಗಿಸಿ ಯೂಸ್ ಮಾಡೋರು ಮಾಡ್ತಾರೆ. ನಾನು ಅದನ್ನೇನಿಲ್ಲ, ತೆಗೆದು ಬಿಸಾಡ್ತೀನಿ ಅಷ್ಟೇ. ಇದನ್ನು ಒಂದು ಪ್ಲೇಟ್ಗೆ ಈ ಥರ ಸಪ್ರೇಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನ ಸಿಪ್ಪೆ ಕೂಡ ನಾವು ಈಸಿಯಾಗಿ ಔಟರ್ ಲೈನಿಂದ ಈ ಥರ ಕಟ್ ಮಾಡ್ಕೊಬೋದು, ಬೇಗನೆ ಆಗುತ್ತೆ. ಕರ್ಬೂಜ ಹಣ್ಣಲ್ಲಿ ಇನ್ನೊಂದು ಥರ ಸಿಗುತ್ತೆ, ಉದ್ದಕ್ಕೆ, ಮತ್ತು ಅದು ಸಿಪ್ಪೆ ಕೂಡ ಸಾಫ್ಟಾಗಿರುತ್ತೆ. ಅದನ್ನು ಮೆಣಕೆ ಹಣ್ಣು ಅಂತ ಅಂತೀವಿ, ಎಲ್ಲರಿಗೂ ಗೊತ್ತಿರುತ್ತೆ. ಅದು ಕೂಡ ಏನಂತ ಹೇಳಿದ್ರೆ ಅದು ಮರಳಾಗಿ ಸಾಫ್ಟಾಗಿರೋದ್ರಿಂದ ಅದನ್ನು ಈ ಥರ ಏನು ಸಿಪ್ಪೆ ತೆಗೆಯೋಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಕಟ್ ಮಾಡಿ ಅದರದ್ದು ಒಳಗಡೆ ತಿರುಳನ್ನ ನಾವು ಬಿಡಿಸ್ಕೋಬೋದು. ಆದರೆ ಇದು ಹೇಗೆ ಅಂತ ಹೇಳಿದ್ರೆ ಇದ್ರದ್ದು ಔಟರ್ ಲೈನ್ ಎಲ್ಲ ತುಂಬ ರಫ್ ಆಗಿರುತ್ತೆ. ಅದರಿಂದ ಹಣ್ಣನ್ನು ಪೂರ್ತಿ ಇದು ಮಾಡಿ ಕಟ್ ಮಾಡೋಕ್ಕೆ ಹೋದರೆ ಹಣ್ಣೆಲ್ಲ ಅಷ್ಟು ಸುಲಭವಾಗಿ ಬರೋಲ್ಲ. ಈ ಥರ ಔಟರ್ ಲೈನ್ ಎಲ್ಲ ಬೇಗ ಬಿಡಿಸ್ಕೊಂಡು ಕಟ್ ಮಾಡಿಕೊಂಡ್ರೆ ಬೇಗ ಈಸಿಯಾಗುತ್ತೆ. ಇನ್ನೊಂದು ಸ್ವಲ್ಪ ಹಣ್ಣನ್ನು ನಾನು ಚಿಕ್ಕದಾಗಿ ಗಾರ್ನಿಷಿಗೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ಹಣ್ಣಂತೂ ನಮಗೆ ಬೇಸಿಗೆಗಾಲದಲ್ಲಿ ನಮ್ಮ ದೇಹನ ತಂಪಾಗಿಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದನ್ನೆಲ್ಲನೂ ಒಂದು ಸೈಡಿಗೆ ಪಕ್ಕಕ್ಕೆ ಇಟ್ಕೊಳ್ಳೋದು. ನೆಕ್ಸ್ಟ್ ಒಂದು ಜಾರಿಗೆ ಇಲ್ಲಿ ನಾನು ಕಟ್ ಮಾಡ್ಕೊಂಡಿರೋಂಥ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಿಮಗೆ ಸಕ್ಕರೆ ಎಷ್ಟು ಬೇಕೋ ಅಷ್ಟನ್ನು ನೀವು ಸೇರಿಸ್ಕೊಳ್ಳಿ, ಸ್ವೀಟ್ ನೋಡಿಕೊಂಡು. ನಾನೊಂದು 4 ಸ್ಪೂನ್ ಆಗುವಷ್ಟು ಸಕ್ಕರೆನಲ್ಲೇ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಕಾಯಿಸಿ ಆರಿಸಿರೋಂಥ ಚಿಲ್ಡಾಗಿರೋಂಥ ಒಂದು ಗಟ್ಟಿ ಹಾಲನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ, 1 ಗ್ಲಾಸಷ್ಟು. ಇದ್ರ ಜೊತೆಗೆ 1 ಕಪ್ ವೆನಿಲಾ ಐಸ್ ಕ್ರೀಮ್ನ ಸೇರಿಸ್ಕೊತಾ ಇದ್ದೀನಿ. ಇದು ಹಾಕಿದ್ರೆ ಜ್ಯೂಸ್ ಅಂತೂ ತುಂಬ ರುಚಿಯಾಗಿ ಬರುತ್ತೆ. ನಾನಿಲ್ಲಿ ವೆನಿಲಾ ಫ್ಲೇವರ್ ಐಸ್ ಕ್ರೀಮ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇದಿಷ್ಟನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಮಾಡ್ಕೊಂಡ್ರದನ್ನ ನೆಕ್ಸ್ಟ್ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೇ ನಾನು 1 2 3 ಸ್ಪೂನ್ ಆಗುವಷ್ಟು ಚಿಯಾ ಸೀಡನ್ನ ನೆನೆಸಿಟ್ಕೊಂಡಿದ್ದೆ. ಈಗ ಅದನ್ನು ನಾನು ಒಂದು 4 5 ಸ್ಪೂನ್ ಆಗುವಷ್ಟು ಚಿಯಾ ಸೀಡನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಒಂದು ರೌಂಡು ಕಲಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಎಲ್ಲನೂ ಒಂದು ರೌಂಡು ಮಿಕ್ಸ್ ಮಾಡಿಕೊಂಡು ಇದನ್ನ ಸರ್ವಿಂಗ್ ಗ್ಲಾಸ್ ಇದೆಲ್ಲ ಅದಕ್ಕೇ ನಾವು ಸರ್ವ್ ಮಾಡ್ಕೊತಾ ಇದ್ದೀನಿ. ಈ ಥರ ಸರ್ವಿಂಗ್ ಗ್ಲಾಸ್ಗೆ ಸರ್ವ್ ಮಾಡಿಕೊಂಡು ಇದ್ರ ಮೇಲೆ ನಾನು ಸ್ವಲ್ಪ ಚಿಯಾ ಸೀಡನ್ನ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವೋ ಮಸ್ಕ್ ಮೆಲನ್ನ, ಆ ಫ್ರೂಟ್ಸ್ನು ಕೂಡ ನಾವು ಇಲ್ಲಿ ಮೇಲೆ ಗಾರ್ನಿಷಿಗೆ ಅಂತ ಹೇಳ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಇದ್ರ ಮೇಲೆ ನೀವು ಬೇಕು ಅಂದರೆ ಡ್ರೈ ಫ್ರೂಟ್ಸ್ ಹಾಕೋಬೋದು. ಇಷ್ಟೇ ಫ್ರೆಂಡ್ಸ್, ಫೈನಲ್ ಆಗಿ ರೆಡಿಯಾಗಿದೆ. ಈ ಸುಡು ಬಿಸಿಲಿಗೆ ನಿಜವಾಗ್ಲೂ ತಂಪಾದ ಜ್ಯೂಸ್ ಅಂತಲೇ ಹೇಳ್ಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.